ಸಾಕಷ್ಟು ಡಿಪೆಂಡ್ ಮಾಡ್ಕೊಂತ ಇದ್ರಿ, ಸಾಕಷ್ಟು ನೀವು ಸುಮ್ಮನೆ ನಮ್ಮನ್ನ ಇದು ಮಾಡ್ತೀರಾ. ಈಗ ನೋಡಿ, ನಾವು ಡಿ.ಕೆ. ಶಿವಕುಮಾರ್ ಅವ್ರ ಪರವಾಗಿ ಮಾತಾಡಿದ್ ನಿಜ, ಆದ್ರೆ ಅವ್ರಿಗೆ ಕಾಂಗ್ರೆಸ್ ಮ್ಯಾನ್ ಅವರು ನಾವಾದ್ರೆ ಹೊಸದಾಗಿ ಕಾಂಗ್ರೆಸ್ಗೆ ಬಂದಿರತಕ್ಕಂಥವ್ರು, ಅವರು ಹುಟ್ಟು ಕಾಂಗ್ರೆಸ್ಸಿಗರು. ಅವ್ರಿಗೆ ಎಂತೆಂಥ ಸಂದರ್ಭದಲ್ಲಿ ಪಕ್ಷದಿಂದ ತೊಂದರೆ ಆದಂಥ ಸಂದರ್ಭದಲ್ಲೂ ಕೂಡ ಅವ್ರ ಪಕ್ಷ ಬಿಟ್ಟು ಹೋಗ್ಲಿಲ್ಲ ಬೇರೆ ಕಡೆ. ಅವರು ಪಕ್ಷಕ್ಕೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿರ್ತಕ್ಕಂಥವ್ರು. ಜೊತೆಗೆ ಈಗ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ 23ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅವ್ರ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವ್ರ ಜೊತೆ ಒಟ್ಟುಗೂಡಿ ಈ ಪಕ್ಷನ ಅಧಿಕಾರಕ್ಕೆ ತಂದವ್ರನ್ನ ನೀವು ಮುಖ್ಯಮಂತ್ರಿ ಮಾಡುವಂತ ನಾವು ನಮ್ಮ ಜಿಲ್ಲೆಯವರಾಗಿ, ನಾನು ಅವ್ರ ಜಿಲ್ಲೆಯವನಾಗಿ ನ್ಯಾಚುರಲ್ ಆಗಿ ಫೈಟ್ ಮಾಡಿದ್ದೀನಿ. ನೀವು ಅದನ್ನೇ ಬ್ರ್ಯಾಂಡ್ ಮಾಡ್ತಾ ಹೋದ್ರೆ ನಾನು ಏನ್ ಮಾಡ್ಬೇಕು? ಅವ್ರಿಗೆ ನ್ಯಾಯ ಕೊಡಿ ಅಂತ ಕೇಳಿದ್ದು ನಾವು, ಅದು ಕೊಟ್ಟು ಸಿಕ್ಕಿದೆ ಅವ್ರಿಗೆ. ನಿಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ನಿರೀಕ್ಷಿಸಿದಂತದ್ದೇ. ಸಚಿವ ಸ್ಥಾನ ಸಿಕ್ಕಿದೆ, ಎಷ್ಟು ಖುಷಿ ಆಗ್ತಾ ಇದೆ? ಖುಷಿ ಎಲ್ಲ, ಈಗ ಜವಾಬ್ದಾರಿ ಜಾಸ್ತಿ ಆಗಿದೆ. ಖುಷಿ ಪಡುವಂಥದ್ದಲ್ಲ ಇದು, ದುಃಖ ಪಡುವಂಥದ್ದು. ಇವಾಗ ಜವಾಬ್ದಾರಿ ಜಾಸ್ತಿ ಆಗಿದೆ. ಈಗ ನಮ್ಮ ಮೇಲೆ ಮುಖ್ಯಮಂತ್ರಿಗಳು ಮತ್ತೆ ಹೈಕಮಾಂಡ್ ನಮ್ಮ ಮೇಲೆ ಹೆಚ್ಚು ಜವಾಬ್ದಾರಿಯನ್ನ ವಿಶ್ವಾಸವನ್ನು ಇಟ್ಕೊಂಡು ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ಇದನ್ನ ಚುನಾವಣಾ ವರ್ಷ, ಇದು ನಿದ್ದೆ ಮಾಡ್ತಕ್ಕಂಥ ವರ್ಷ ಅಲ್ಲ. ಇದು ಅದನ್ನ ನಿಭಾಯಿಸ್ತಕ್ಕಂಥ ಕೆಲಸನ ಬಹಳ ಜವಾಬ್ದಾರಿಯುತವಾಗಿ ನಾವು ಮಾಡ್ಬೇಕು. ಮುಖ್ಯಮಂತ್ರಿನೇ ನಮ್ ಖಾತೆ ಅವ್ರದೇ ಇರ್ಬೇಕಾದ್ರೆ, ಮುಖ್ಯಮಂತ್ರಿನೇ ಇರ್ಬೇಕಾದ್ರೆ ನನ್ಗೆ ಯಾವ ಖಾತೆ ಕೊಟ್ರೆ, ಅವ್ರಿಗೆ ಇಷ್ಟಪಟ್ಟು ಯಾವ ಖಾತೆ ಕೊಟ್ಟರು ಕೂಡ ಪಕ್ಷಕ್ಕೆ ಅವ್ರಿಗೆ ಗೌರವ ತರ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗ ಒಂದು ಒಕ್ಕಲಿಗರ ಒಂದು ಅಸಮಾಧಾನ ಇದೆ, ಯಾಕಂದ್ರೆ ಪ್ರಿಯಕೃಷ್ಣ ಅವರು ಅದೇ ರೀತಿ ಖಂಡಿತ ಕೊಡಬೇಕಿತ್ತು ಅನ್ನೋ ಬೇಡಿಕೆ ಇದೆ, ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದೆ ಸರ್ ಅವರೆಲ್ಲ. ಖಂಡಿತ ಇರ್ಲಿ, ಬೇಸರ ಇರ್ತದೆ, ನೋಡೋಣ ಮುಂದೆ ಅದ್ರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡೋಣ. ಜೊತೆಗೆ ಲೀಸ್ಟ್ ಅಲ್ಲಿ ಅನೌನ್ಸ್ ಆಗಿದ್ದಂತಹ ಮಾಂಕಾಳು ವೈದ್ಯವರನ್ನ ಕೈಬಿಟ್ಟು ಅದು ಗೊತ್ತಿಲ್ಲ ಮೇಡಮ್, ಈಗ ಗೊತ್ತಾಯ್ತು ನನಗೆ. ಅದನ್ನು ನಾನು ಮಾತಾಡೋಷ್ಟು ದೊಡ್ಡವನಲ್ಲ, ಅದು ಹೈಕಮಾಂಡ್ ಮತ್ತೆ ಹಿರಿಯರು ಸೂಕ್ತವಾದಂತ ವ್ಯಕ್ತಿಗಳು ಮಾತಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.